ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ರಚನಾ ನಂಜುಂಡ. ಇವತ್ತಿನ ವಿಶೇಷ ಸೆಗ್ಮೆಂಟ್ ನಲ್ಲಿ ನಾವು ನಮ್ಮ ಭಾರತದ ಐರನ್ ಮ್ಯಾನ್ ಬಗ್ಗೆ ಮಾತನಾಡ್ತಾ ಇದೀವಿ. ಅವ್ರು ಬೇರೆ ಯಾರು ಅಲ್ಲ, ಮಿಲಿಂದ್ ಸೋಮನ್ ಅವರು. ಇವರು ಬೇಸಿಕಲಿ ನಮ್ಮ ಭಾರತದವರೇ, ಆದರೆ ಅವರು ಹುಟ್ಟಿದ್ದು ಬಂದ್ಬಿಟ್ಟು ಸ್ಕಾಟ್ಲ್ಯಾಂಡ್ ಅಲ್ಲಿ. ಅವರನ್ನ ಐರನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತಾರೆ. ಯಾಕಂದ್ರೆ ಉಕ್ಕು ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಇವ್ರನ್ನು ಕೂಡ ಅದಕ್ಕೆ ಹೋಲಿಕೆ ಮಾಡಿ ಹೇಳ್ತಾರೆ. ಯಾಕಂದ್ರೆ ಜುರಿಕ್ ಎಂಬ ಒಂದು ಜಾಗದಲ್ಲಿ 2015ರಲ್ಲಿ ಮಿಲಿಂದ್ ಸೋಮನ್ ಅವರು ಒಂದು ರೇಸ್ ಅನ್ನ ಕಂಪ್ಲೀಟ್ ಮಾಡ್ತಾರೆ. ಅದನ್ನ ಟ್ರೈಲಥಾನ್ ಅಂತ ಕರೀತಾರೆ. ಈ ಒಂದು ಟ್ರೈಲಥಾನ್ ಅಲ್ಲಿ, ಅಂದ್ರೆ ಹೆಸರೇ ಹೇಳುತ್ತೆ ಟ್ರೈಲಥಾನ್ ಅಂತ, 3 ವಿವಿಧ ರೀತಿಯ ರೇಸ್ಗಳಿರುತ್ತೆ. ಅದನ್ನ ಕಂಪ್ಲೀಟ್ ಮಾಡಬೇಕಾಗತ್ತೆ. ಇದನ್ನ ಸಕ್ಸಸ್ಫುಲಿ ಅವರ 50ನೇ ವರ್ಷದ ವಯಸ್ಸಿನಲ್ಲಿ ಮಿಲಿಂದ್ ಸೋಮನ್ ಅವರು ಕಂಪ್ಲೀಟ್ ಮಾಡಿದ್ದಾರೆ. ಮೊದಲಿಗೆ ಅವರನ್ನ 3 ಕಿಲೋಮೀಟರ್ ಅಷ್ಟು ಸ್ವಿಮ್ ಮಾಡಿಸ್ತಾರೆ. ಅದರಲ್ಲೂ ಕೂಡ ಅವರು ಯಶಸ್ವಿ ಆಗ್ತಾರೆ. ಅದಾದ್ಮೇಲೆ ಅವರನ್ನ 180 ಕಿಲೋಮೀಟರ್ ಸೈಕ್ಲಿಂಗ್ ಮಾಡಿಸ್ತಾರೆ. ಅದರಲ್ಲೂ ಕೂಡ ಅವರು ಯಶಸ್ಸಾಗ್ತಾರೆ. ಅದಾದ್ಮೇಲೆ 42 ಕಿಲೋಮೀಟರ್ ಅವರು ಓಡಿ ಈ ಒಂದು ಸಾಧನೆಯನ್ನ ಮಾಡಿದ್ದಾರೆ. ಈ 3 ಕೂಡ ಅವರು ಮಾಡಿರೋದು ಅವರ 50ನೇ ವರ್ಷದ ವಯಸ್ಸಿನಲ್ಲಿ. 2015ರಲ್ಲಿ ಮಿಲಿಂದ್ ಸೋಮನ್ ಅವರು ಇದನ್ನ ಕಂಪ್ಲೀಟ್ ಮಾಡ್ತಾರೆ. ಹೀಗಾಗಿ ಅವರನ್ನ ಐರನ್ ಮ್ಯಾನ್ ಅಂತ ಕೂಡ ಕರೀತಾರೆ. ಹಾಗೂ ಮಿಲಿಂದ್ ಸೋಮನ್ ಅವರು ಏನಿದ್ದಾರೆ, ಅವರು ನಮ್ಮ ಭಾರತದ ಮೊದಲ ಸೂಪರ್ ಮಾಡೆಲ್. ಯಾಕಂದ್ರೆ ಅವಾಗೆಲ್ಲ ಮಾಡೆಲ್, ಮಿಸ್ ಇಂಡಿಯಾ, ಮಿಸ್ ಯೂನಿವರ್ಸ್ ಅಂತ ಎಲ್ಲ ಕರೀತಿದ್ದು ಕೇವಲ ಹೆಣ್ಣು ಮಕ್ಕಳಿಗೆ. ಆದ್ರೆ ಒಬ್ಬ ಪುರುಷನಾಗಿ ಮಿಲಿಂದ್ ಸೋಮನ್ ಅವರು ಸೂಪರ್ ಮಾಡೆಲ್ ಮೆನ್ ಅಲ್ಲಿ ಗುರುತಿಸ್ಕೊಂಡ್ರು ಹಾಗೂ ಹೆಸರಾದ್ರು. ಇವರು ಪ್ರಮುಖವಾಗಿ ಆಕ್ಟಿಂಗ್ ಕೂಡ ಮಾಡ್ತಾರೆ. ಆದರೆ ಆಕ್ಟಿಂಗ್ ಅಲ್ಲಿ ಅವರಷ್ಟು ಸಕ್ಸಸ್ ಆಗಿ ಕಾಣೋದಕ್ಕೆ ಸಾಧ್ಯ ಇಲ್ಲ. ಹಾಗೂ ಫಿಟ್ನೆಸ್ ಅಂತ ಬಂದಾಗ ನಮ್ಮ ಭಾರತದಲ್ಲಿ ಯಾರೋ ಒಬ್ರು ತುಂಬಾ ಫಿಟ್ನೆಸ್ ಮೇಂಟೈನ್ ಮಾಡ್ತಿದ್ದಾರೆ ಅಂದ್ರೆ ಕೂಡ ಅದು ಮಿಲಿಂದ್ ಸೋಮನ್ ಅವರೇ. ಅವರನ್ನ ಐರನ್ ಮ್ಯಾನ್ ಅಂತ ಕೂಡ ಕರೆಯೋದು ಇದಕ್ಕೆ. ಯಾಕಂದ್ರೆ 50ನೇ ವರ್ಷದಲ್ಲೇ ನಾನು ಹೇಳಿದೆ ಅವರು ಟ್ರೈಲಥಾನ್ ಅನ್ನ ಕಂಪ್ಲೀಟ್ ಮಾಡಿದ್ರು. ಹಾಗೂ ಈ ರೀತಿಯ ವಿವಿಧ ಮ್ಯಾರಥಾನ್ಗಳನ್ನ ಕೂಡ ಅವರು ಮಾಡ್ತಾ ಇರ್ತಾರೆ. ಅವರ ಒಂದು ಲೈಫ್ ಸ್ಟೈಲಲ್ಲಿ ಅದನ್ನು ಕೂಡ ಒಂದು ಭಾಗವಾಗಿ ಇಟ್ಕೊಂಡಿದ್ದಾರೆ. ಆ್ಯಂಡ್ ಇನ್ನೊಂದು ನೀವು ಆಶ್ಚರ್ಯ ಪಡಬೇಕಾದಂತಹ ವಿಚಾರ, ಒಂದು ಫಿಸಿಕಲ್ ಫಿಟ್ನೆಸ್ ಅಥವಾ ನಮ್ಮ ದೇಹ ಸದೃಢವಾಗಿರಬೇಕು ಅಂದರೆ ಇವಾಗೆಲ್ಲರೂ ಕೂಡ ಜಿಮ್ಮಿಗೆ ಹೋಗ್ತಾರೆ. ಆದರೆ ಯಾವುದೇ ಜಿಮ್ಮಿಗೆ ಹೋಗದೆ ಮಿಲಿಂದ್ ಸೋಮನ್ ಅವರು ಕೇವಲ ಡಯಟ್ ಹಾಗೂ ಎಕ್ಸಸೈಸ್ ಹಾಗೂ ವಾಕಿಂಗ್ ಇಂದ ಅವರ ಒಂದು ದೇಹವನ್ನು ಇಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಈಗ ಅವರಿಗೆ 60 ವರ್ಷ ವಯಸ್ಸು. ಈ 60 ವರ್ಷ ವಯಸ್ಸಲ್ಲೂ ಕೂಡ ಅವರು ಅಷ್ಟು ಫಿಸಿಕಲಿ ಫಿಟ್ ಆಗಿದ್ದಾರೆ. ಬೇಕಾದರೆ ಸೈಕ್ಲಿಂಗ್ ಮಾಡ್ತಾರೆ ಹಾಗೂ ಎಷ್ಟು ದೂರ ಬೇಕಾದರೂ ಓಡ್ತಾರೆ. ಈ ರೀತಿಯಾಗಿ ಹಲವು ರೀತಿಯ ಸಾಧನೆಗಳನ್ನು ಮಿಲಿಂದ್ ಸೋಮನ್ ಅವರು ಮಾಡಿದ್ದಾರೆ. ಇನ್ನು ಅವ್ರ ವೈಯಕ್ತಿಕ ಜೀವನದ ಬಗ್ಗೆ ಹೇಳೋದಾದರೆ, ಅವರು ಬೇಸಿಕಲಿ ನಮ್ಮ ಭಾರತದವರೇ, ಆದರೆ ಅವರು ಹುಟ್ಟಿದ್ದು ಬಂದು ಸ್ಕಾಟ್ಲ್ಯಾಂಡಲ್ಲಿ. ಅವರ ತಾಯಿ ಉಷಾ ಸುಮನ್ ಅವರು ಏನಿದ್ದಾರೆ, ಆಕೆಯೂ ಕೂಡ 84 ವರ್ಷ ವಯಸ್ಸಲ್ಲೂ ಕೂಡ ಪುಷಪ್ಸ್ ಮಾಡ್ತಾರೆ. ಈ ವಿಡಿಯೋಗಳು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದ್ವು. ಇನ್ನು ಅವರ ಮದುವೆ ಬಗ್ಗೆ ಹೇಳೋದಾದ್ರೆ, ಮಿಲಿಂದ್ ಸೋಮನ್ ಅವರಿಗೆ ಈಗಾಗಲೇ ಮದುವೆ ಆಗಿರುತ್ತೆ. ಅದಾದ್ಮೇಲೆ 2ನೇ ಮದುವೆ ಆಗ್ತಾರೆ. ಆ 2ನೇ ಮದುವೆ ಆಗಿರೋದು ಕೂಡ ಅಂಕಿತಾ ಅಂತ ಹೇಳಿ ಅವ್ರಿಗಿಂತ 26 ವರ್ಷ ಚಿಕ್ಕವಳನ್ನ ಅವರು ಮದುವೆ ಆಗ್ತಾರೆ. ಹಾಗೂ ಒಂದು ಸಂದರ್ಶನದಲ್ಲಿ ಆಕೆಯನ್ನ ಕೇಳಿದಾಗ, ನೀವು ನಿಮ್ಗಿಂತ ಇಷ್ಟು ದೊಡ್ಡವರನ್ನ ಯಾಕೆ ಮದುವೆ ಆಗಿದ್ದೀರಾ ಅಂತ ಕೇಳಿದಾಗ ಆಕೆ ಹೇಳ್ತಾರೆ, ಇನ್ನೇನು ಬೇಕು, ಆತ ಒಂದು ಭಾರತದ ಐರನ್ ಮ್ಯಾನ್, ಆತ ಭಾರತಕ್ಕೆ ಐರನ್ ಮ್ಯಾನ್ ಆಗಿ ಗುರುತಿಸ್ಕೊಂಡಿದ್ದಾರೆ ಅಂತ ಕೂಡ ಅವರು ಹೇಳ್ತಾರೆ. ಇನ್ನು ಅವರ ಡಯಟ್ ಸೀಕ್ರೆಟನ್ನು ಕೇಳಿದಾಗ, ಮಿಲಿನ್ ಅವರ ಡಯಟ್ ಸೀಕ್ರೆಟನ್ನು ಕೇಳಿದಾಗ, ಯಾಕೆ ಈ ವಯಸ್ಸಲ್ಲೂ ಇಷ್ಟು ಸ್ಟ್ರಾಂಗ್ ಆಗಿದ್ದೀರಾ, ರೀಸನ್ ಏನು ಅಂತ ಕೇಳಿದಾಗ ಅವ್ರು ಹೇಳಿದ್ದು ಒಂದೇ, ಒಂದು ಉತ್ತಮ ಆಹಾರವನ್ನು ಸೇವಿಸ್ತೀನಿ ನಾನು ಅಂತ ಹೇಳಿ ಅವರ ಒಂದು ಡಯಟ್ ಚಾರ್ಟನ್ನು ಕೂಡ ಹೇಳ್ತಾರೆ. ಅಂದರೆ ಅವರು ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರನ್ನು ಕುಡಿತಾರೆ ಹಾಗೂ ಸೀಸನಲ್ ಫ್ರೂಟ್ಸ್ಗೆ ಜಾಸ್ತಿ ಒತ್ತು ಕೊಡ್ತಾರೆ. ಅಂದರೆ ಈ ಸೀಸನಲ್ಲಿ ಯಾವ ಫ್ರೂಟ್ಸ್ ಅವರಿಗೆ ಸಿಗುತ್ತೆ ಅದನ್ನು ಜಾಸ್ತಿ ತಿಂತಾರೆ. ಫಾರ್ ಎಕ್ಸಾಂಪಲ್ ಮ್ಯಾಂಗೋ ಸೀಸನ್ ಆಗಿದ್ರೆ ಅವರು ಬ್ರೇಕ್ಫಾಸ್ಟ್ ಆಗಿ ಮ್ಯಾಂಗೋವನ್ನು ಕನ್ಸ್ಯೂಮ್ ಮಾಡ್ತಾರೆ. ಹಾಗೂ ಪಪಾಯ ಆಗಿದ್ರೆ ಪಪಾಯ ತಿಂತಾರೆ. ಈ ರೀತಿಯಾಗಿ ಅವ್ರು ಫ್ರೂಟ್ಸನ್ನು ಬ್ರೇಕ್ಫಾಸ್ಟ್ ಆಗಿ ತಗೊಳ್ತಾರೆ. ಹಾಗೂ ನನ್ನ ಮಧ್ಯಾಹ್ನದ ಊಟ ಕೂಡ 2 ಗಂಟೆ ಅಷ್ಟರಲ್ಲಿ ಆಗೋಗುತ್ತೆ, ನಾನು ಲೈಟಾಗಿ ರೈಸ್ ಆ್ಯಂಡ್ ದಾಲ್ ತಿಂತೀನಿ ಅಂತ ಕೂಡ ಅವರು ಒಂದು ಸಂದರ್ಶನದಲ್ಲಿ ಹೇಳಿದ್ದಾರೆ. ಹಾಗೂ ರಾತ್ರಿಯೂ ಕೂಡ 7 ಗಂಟೆ ಕಳೆದ್ಮೇಲೆ ನಾನು ಏನೂ ಊಟ ಮಾಡೋದಿಲ್ಲ, 7 ಗಂಟೆ ಒಳಗೆ ನಾನು ಬಾಯ್ಲ್ಡ್ ವೆಜಿಟೇಬಲ್ಸನ್ನು ತಿಂತೀನಿ. ನನ್ನ ಆಹಾರ ತುಂಬ ಸಿಂಪಲ್ ಆಗಿರುತ್ತೆ. ಹಾಗೂ ನಿಮ್ಮ ದೇಹಕ್ಕೆ ಯಾವ ಆಹಾರ ಸೂಟ್ ಆಗುತ್ತೆ ಅಂತ ನಿಮ್ಮ ದೇಹನೇ ಹೇಳುತ್ತೆ. ಯಾಕಂದರೆ ಯಾವ ಆಹಾರ ತಿಂತೀರಾ ಅದು ಎಷ್ಟು ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ, ಆ ಆಹಾರ ನಿಮಗೆ ಸೂಟ್ ಆಗುತ್ತೆ ಅಂತ. ಯಾವ ಆಹಾರ ತಿಂದಾಗ ನಿಮಗೆ ಆರೋಗ್ಯದಲ್ಲಿ ಸಮಸ್ಯೆ ಆಗುತ್ತೆ ಅಂತ ಆದಾಗ ಅದು ನಿಮಗೆ ಸೆಟ್ ಆಗಲ್ಲ ಅಂತ ಕೂಡ ಅವರು ಒಂದು ಸಂದರ್ಶನದಲ್ಲಿ ಹೇಳ್ತಾರೆ. ಈ ಮೂಲಕ ಇವತ್ತಿನ ಯುವ ಜನತೆಗೆ ಮಿಲಿಂದ್ ಸೋಮನ್ ಅವರು ಏನು ಫಿಟ್ನೆಸ್ಸಿಗೆ ಹೆಸರುವಾಸಿಯಾಗಿದ್ದಾರೆ, ಒಂದು ಟಿಪ್ಸನ್ನು ಕೂಡ ಕೊಟ್ಟಿದ್ದಾರೆ. ಅಂದರೆ ನಿಮ್ಮ ದೇಹವನ್ನು ಕೇವಲ ಆಹಾರ ಹಾಗೂ ಫಿಸಿಕಲಿ ಆಕ್ಟಿವ್ ಇರೋದ್ರಿಂದ ನೀವು ಅದನ್ನು ತುಂಬ ಚೆನ್ನಾಗಿ ಇಟ್ಕೊಳ್ಬಹುದು ಅಂತ ಮಿಲಿಂದ್ ಸೋಮನ್ ಅವರು ಸಂದರ್ಶನದಲ್ಲಿ ಹೇಳಿದ್ದಾರೆ. ಈಗಲೂ ಕೂಡ ಅವರು ಹಲವು ಮ್ಯಾರಥಾನ್ಗಳನ್ನು ಪಾರ್ಟಿಸಿಪೇಟ್ ಮಾಡಿ ತುಂಬ ಹೆಸರುವಾಸಿ ಆಗಿದ್ದಾರೆ. ಹಾಗೂ ಸೂಪರ್ ಮಾಡೆಲ್ ಅಂತ ಕೂಡ ಅವರು ಗುರುತಿಸ್ಕೊಂಡಿದ್ದಾರೆ. ನೀವಾಗ ಅವರನ್ನು ನೋಡಬಹುದು, 60 ಇಯರ್ಸಲ್ಲೂ ಕೂಡ ಎಷ್ಟು ಫಿಟ್ ಆ್ಯಂಡ್ ಫೈನ್ ಆಗಿದ್ದಾರೆ, ಎಷ್ಟು ತಮ್ಮ ಫಿಟ್ನೆಸ್ಸನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಹಾಗೂ ತುಂಬ ಜನಕ್ಕೆ ಫಿಟ್ನೆಸ್ ಕೋಚ್ ಆಗಿಯೂ ಕೂಡ ಮಿಲಿಂದ್ ಸೋಮನ್ ಅವರು ಗುರುತಿಸ್ಕೊಂಡಿದ್ದಾರೆ. ಕೆಲವೊಂದು ಕಡೆ ಏನಾಗುತ್ತೆ ಅಂದರೆ, ಮೊದಲಿಗೆ ಅವರು ಫಿಟ್ನೆಸ್ಸನ್ನು ಮೇಂಟೈನ್ ಮಾಡ್ತಿರ್ತಾರೆ, ಸಮಯ ಕಳೆದಂಗೆ ಅದರ ಮೇಲೆ ಇಂಟ್ರೆಸ್ಟ್ ಕಮ್ಮಿ ಆಗಿ ಅವರು ಅದನ್ನು ಬಿಡೋದೇ ಜಾಸ್ತಿ. ಆದರೆ ಮಿಲಿಂದ್ ಸೋಮನ್ ಅವ್ರ ವಿಚಾರದಲ್ಲಿ ಹಾಗಾಗಿಲ್ಲ. ಅವರ ತಾಯಿ ಕೂಡ ಹಾಗೇನೆ 84 ವರ್ಷ ವಯಸ್ಸಲ್ಲೂ ಅಷ್ಟು ಫಿಸಿಕಲಿ ಫಿಟ್ ಆಗಿದ್ದಾರೆ.
ಅದೇ ರೀತಿ ಮಿಲಿಂದ್ ಸೋಮನ್ ಅವರು ಕೂಡ ಅವರ 60 ವರ್ಷ ವಯಸ್ಸಲ್ಲೂ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿದ್ದಾರೆ. ಹಾಗೂ 1995ರಲ್ಲಿ ಇವರನ್ನ ಮಿಸ್ಟರ್ ಇಂಡಿಯಾ ಅಂತ ಕೂಡ ಕರೀತಾ ಇದ್ರು. ಯಾಕಂದರೆ ಅಷ್ಟು ಫಿಸಿಕಲಿ ಫಿಟ್ ಆ್ಯಂಡ್ ಫೈನ್ ಆಗಿದ್ರು ಆಗಲೇ ಅವರು. ಹಾಗೂ ಎಷ್ಟೋ ಅಡ್ವರ್ಟೈಸ್ಮೆಂಟ್ಸಲ್ಲಿ, ಎಷ್ಟೋ ಕಮರ್ಷಿಯಲ್ಸಲ್ಲೂ ಕೂಡ ಇವರು ಫಿಟ್ನೆಸ್ಸನ್ನು ತೋರಿಸಿದ್ದಾರೆ ಹಾಗೂ ಸೂಪರ್ ಮಾಡೆಲ್ ಆಗಿ ಗುರುತಿಸ್ಕೊಂಡಿದ್ದಾರೆ. ಈ ಮೂಲಕ ನಮ್ಮ ಭಾರತದ ಒಬ್ಬ ಹೆಸರಾಂತ ಸೂಪರ್ ಮಾಡೆಲ್ ಆಗಿ ಮಿಲಿಂದ್ ಸೋಮನ್ ಅವರು ಹೊರಹೊಮ್ಮಿದ್ದಾರೆ. ಇನ್ನು ಮಿಲಿಂದ್ ಸೋಮನ್ ಅವರು ಇವತ್ತಿನ ಯುವ ಪೀಳಿಗೆಗೆ ಒಂದು ಪರ್ಫೆಕ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಯಾಕಂದರೆ ವೆನ್ ಇಟ್ ಕಮ್ಸ್ ಟು ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಪ್ರತಿಯೊಬ್ಬರು ಕೂಡ ತುಂಬ ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ. ಹೀಗಾಗಿ ಮಿಲಿಂದ್ ಸೋಮನ್ ಅವರನ್ನು ನಾವೆಲ್ಲ ಇನ್ಸ್ಪಿರೇಷನ್ ಆಗಿ ತೊಗೊಂಡು ನಮ್ಮ ಹೆಲ್ತ್ ಹಾಗೂ ಫಿಸಿಕಲ್ ಫಿಟ್ನೆಸನ್ನು ಮೇಂಟೈನ್ ಮಾಡಬೇಕು. ಯಾಕಂದರೆ ಆದಷ್ಟು ಅನ್ಹೆಲ್ತಿ ಫುಡ್ಡನ್ನು ಅವಾಯ್ಡ್ ಮಾಡಬೇಕು ಅಂತ ಹೇಳಿ ಮಿಲಿಂದ್ ಸೋಮನ್ ಅವರೇ ಹೇಳಿದ್ದಾರೆ. ಸೊ ಅವರನ್ನು ನಮ್ಮ ಒಂದು ಇನ್ಸ್ಪಿರೇಷನ್ ಆಗಿ ಇಟ್ಕೊಂಡು ನಾವು ಕೂಡ ಅವರಂತೆ ಹೆಲ್ತನ್ನು ಕಾಪಾಡ್ಕೋಬೇಕು ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ಫ್ರೀಡಮ್ ಟಿವಿಯ ಡಿಜಿಟಲ್ ಕಂಟೆಂಟ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಚಾನಲ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.